ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್ ಶಿರಸಿ. ಆಫೀಸಲ್ಲಿ ಕೆಲಸ ಮಾಡೋರು ಅಥವಾ IT ಜಾಬ್ಸ್ ಮಾಡ್ತಿರೋಂತ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿರೋರು ಮತ್ತು ಯಾರು ತುಂಬಾ ತಲೆ ಮೇಲೆ ಭಾರ ಹಚ್ತಾರೋ ಅವರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಸಮಸ್ಯೆ ಯಾವ್ದು ಅಂತ ಹೇಳಿದ್ರೆ ಅದುವೇ ಕತ್ತು ನೋವು. ಸೊ ಈ ಒಂದು ಕತ್ತು ನೋವು ಯಾವ ಕಾರಣಗಳಿಂದ ಬರುತ್ತೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಈ ಸರ್ವೈಕಲ್ ಡಿಸ್ಕ್ ಬಲ್ಜ್ ಆಗಿರ್ಬೋದು, ಅಥವಾ ರುಮೆಟೆಡ್ ಆರ್ಥರೈಟಿಸ್ ಆಗಿರ್ಬೋದು, ಅಥವಾ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಇರ್ಬೋದು. ಈ ರೀತಿಯಾಗಿ ಹಲವಾರು ಕಾರಣಗಳಿಂದ ನಮಗೆ ಈ ಒಂದು ಕತ್ತು ನೋವು ಅನ್ನೋದು ಬರುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಕತ್ತು ನೋವು ಬರಲಿಕ್ಕೆ ಮುಖ್ಯವಾದ ಕಾರಣಗಳೇನು ಮತ್ತು ಅದರ ಲಕ್ಷಣಗಳೇನು ಮತ್ತು ಅದನ್ನು ತಡೆಗಟ್ಟಲಿಕ್ಕೆ ನಾವು ಏನೆಲ್ಲ ಮಾಡಬಹುದು ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಕುತ್ತಿಗೆ ನೋವಿಗೆ ಮುಖ್ಯವಾದ ಕಾರಣ ಯಾವ್ದಂತ ಹೇಳಿದ್ರೆ ಅದುವೇ ಸರ್ವೈಕಲ್ ಡಿಸ್ಕ್ ಬಲ್ಜ್. ಸೊ ಈ ಸರ್ವೈಕಲ್ ಡಿಸ್ಕ್ ಬಲ್ಜ್ ಏನಂತ ಹೇಳಿ ನೋಡೋದಕ್ಕಿಂತ ಮೊದಲು ನಾವು ಇದು ಕುತ್ತಿಗೆ ಏನಿದೆ ಅದು ಹೇಗೆ ಫಾರ್ಮೇಶನ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಮೇನ್ ಆಗಿ ಈ ಕುತ್ತಿಗೆಯಲ್ಲಿ 7 ಮೂಳೆಗಳು ಬರುತ್ತೆ, ಅದನ್ನ ನಾವು ವರ್ಟಿಬ್ರಾ ಅಂತ ಹೇಳ್ತೀವಿ. ಇದ್ರ ಮಧ್ಯದಲ್ಲಿ ಇರೋದಕ್ಕೆ ನಾವು ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ, ಇದು 8 ಇಂಟರ್ವರ್ಟಿಬಲ್ ಡಿಸ್ಕ್ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿಂದ 8 ನರಗಳು ಉತ್ಪತ್ತಿ ಆಗುತ್ತೆ. ಅದು ನಮ್ಮ ಕೈಗಳಿಗೆಲ್ಲ ಸಪ್ಲೈ ಆಗ್ಬಿಟ್ಟು ನಮ್ಮ ಏನು ನಾವು ದಿನನಿತ್ಯ ಆಕ್ಟಿವಿಟೀಸ್ ಮಾಡ್ತೀವಿ ಕೈಯಲ್ಲಿ, ಅದಕ್ಕೆಲ್ಲ ಕಾರಣವೇ ಈ ನರಗಳಾಗಿರುತ್ತೆ. ಈ ಮೂಳೆಗಳ ನಡುವೆ ಏನೊಂದು ಇಂಟರ್ವರ್ಟಿಬಲ್ ಡಿಸ್ಕ್ ಇರುತ್ತೆ. ಸೊ ಅದು ಜಾರಿದಾಗ ಅಥವಾ ಅಲ್ಲಿ ಸ್ವಲ್ಪ ಹೊರಗಡೆ ಬಂದಾಗ ಅದನ್ನ ನಾವು ಸರ್ವೈಕಲ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಈ ಒಂದು ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ ಅದು ಈ ಬೈಕ್ ಅಲ್ಲಿ ನೀವು ಶಾಕ್ ಅಬ್ಸರ್ವ್ ನೋಡಿರ್ಬೋದು, ಅದೇ ರೀತಿಯಾಗಿ ಒಂದು ಕುಶನಿನ ಹಾಗೆ ವರ್ಕ್ ಆಗ್ತಿರುತ್ತೆ. ಸೊ ಇದು ಯಾವಾಗ ಹೊರಗಡೆ ಬಂದಾಗ ಅಥವಾ ಅದು ಬಲ್ಜ್ ಆದಾಗ ಅವಾಗ ನಮಗೆ ಈ ಒಂದು ಕತ್ತು ನೋವು ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಸರ್ವೈಕಲ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಯಾರು ಆಫೀಸ್ ಕೆಲಸ ಮಾಡ್ತಾರೆ ಅಥವಾ ಯಾರು ಕಂಪ್ಯೂಟರ್ ಮುಂದೆ ಸದಾ ಹೀಗೆ ಕುತ್ಕೊಂಡಿರ್ತಾರೆ, ಯಾರು ಮೊಬೈಲ್ ಅನ್ನು ಇದೇ ರೀತಿಯಾಗಿ ನೋಡ್ತಾ ಇಡೀ ದಿನ ಮೊಬೈಲ್ ಅನ್ನು ನೋಡ್ತಾ ಕತ್ತನ್ನು ಕೆಳಗೆ ಬಾಗಿಸ್ಬಿಟ್ಟು ಅದು ಮೊಬೈಲ್ ಅನ್ನೇ ನೋಡ್ತಾ ಇರ್ತಾರೆ ಅಂತವರಲ್ಲಿ, ಮತ್ತು ಯಾರು ತುಂಬಾ ತಲೆ ಮೇಲೆ ಭಾರ ಹಚ್ತಾರೋ ಅಂತವರಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಮತ್ತು ಇವನ್ ವಯಸ್ಸಾದವರಿಗೆ ಯಾರು 50-60 ವಯಸ್ಸಾಗಿ ಅವರ ಮೂಳೆಗಳೇನಿದೆ ಅಲ್ಲಿ ಸವಕಳಿ ಬಂದಾಗ ಅವಾಗ ಸಾಮಾನ್ಯವಾಗಿ ಈ ಬಲ್ಜ್ ಏನಾಗಿದೆ ಅಲ್ಲಿಂದ ಹೊರಗಡೆ ಬರುತ್ತೆ, ಹಾಗೂ ಅದರ ಮಧ್ಯದಲ್ಲಿ ಇರುವಂತ ಸ್ಪೇಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಹೊರಗಡೆ ಬಂದಾಗ ನಮಗೆ ಯೂಶಲಿ ಯಾವ ರೀತಿಯ ಲಕ್ಷಣಗಳು ಕಾಣುತ್ತೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ನೋವು ಕಂಡು ಬರುತ್ತೆ. ಆ ನೋವು ಯಾವ ರೀತಿ ಇರುತ್ತೆ ಅಂದ್ರೆ ಚುಚ್ಚಿದಾಗೆ ನೋವು ಆಗುವಂಥದ್ದು, ಮತ್ತು ಅಥವಾ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ನೋವು ಆಗುವಂಥದ್ದು, ಮತ್ತು ಒಂದು ಸೆಳೆತ ಹಾಗೆ ನೋವು ಆಗುವಂಥದ್ದು. ಈ ರೀತಿಯಾಗಿ ಹಲವಾರು ನೀವು ನೋವುಗಳನ್ನ ಅನುಭವ ಮಾಡಬಹುದು ಈ ಒಂದು ಸರ್ವೈಕಲ್ ಡಿಸ್ಕ್ ಬಲ್ಜ್ ಅಲ್ಲಿ. ಈ ಸರ್ವೈಕಲ್ ಡಿಸ್ಕ್ ಬಲ್ಜ್ ಅನ್ನ ನಾವು ಗುಣಪಡದೆ ಅಂದ್ರೆ ಏನೋ ಸಣ್ಣ ಪುಟ್ಟ ನೋವಿದೆ ಅಥವಾ ಈ ರೀತಿಯಾಗಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದಾಗ ಈ ಒಂದು ಬಲ್ಜ್ ಏನಿದೆ ಅದು ಜಾಸ್ತಿ ಆಗ್ಬಿಟ್ಟು ನಮ್ಮ ಅಲ್ಲಿಯ ನರಗಳು, ನಾನು ಏನ್ ಹೇಳಿದೆ 8 ನರಗಳು ನಮ್ಮ ಕೈಗಳಿಗೆ ಸಪ್ಲೈ ಆಗುತ್ತೆ ಅಂತ ಹೇಳಿದ್ದೆ ಅಲ್ಲ, ಸೊ ಈ ನರಗಳ ಮೇಲೆ ಪ್ರೆಸ್ ಆದಾಗ ಅದೊಂದು ಪಿಂಚ್ಡ್ ನರ್ವ್ ಅಂತ ಕರೀತಾರೆ. ಸೊ ಅವಾಗ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಸ್ಟೇಜಿಗೆ ಹೋದಾಗ ಸಾಮಾನ್ಯವಾಗಿ ಅವರಿಗೆ ಕೈಗೆ ಪೂರ್ತಿಯಾಗಿ ಅವರಿಗೆ ನೋವು ಬರುತ್ತೆ, ಅಂದ್ರೆ ಸೆಳೆತ ಬಂದಾಗೆ ಆಗುವಂಥದ್ದು, ಮತ್ತು ಕೈ ಜುಮ್ ಬರುವಂಥದ್ದು, ಮತ್ತೆ ಶಕ್ತಿಯೇ ಇಲ್ಲ ಮಸಲ್ಸ್ ಅಲ್ಲಿ, ಅವರ ಕೈಯ ಮಸಲ್ಸ್ ಅಲ್ಲಿ ಏನಿರುತ್ತೆ ಅಲ್ಲಿ ಶಕ್ತಿನೇ ಇಲ್ಲ, ಏನು ಹಿಡ್ಕೊಂಡು ಎತ್ತಕ್ಕೆ ಆಗಲ್ಲ. ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಹೋಗುತ್ತೆ ಯಾವಾಗ ನಾವು ಈ ಒಂದು ಸರ್ವೈಕಲ್ ಡಿಸ್ಕ್ ಬಲ್ಜ್ ಅನ್ನು ಕ್ಯೂರ್ ಮಾಡದೆ ಅದನ್ನ ನೆಗ್ಲೆಕ್ಟ್ ಮಾಡಿ ಕೇವಲ ಒಂದಿಷ್ಟು ಪೇನ್ ಕಿಲ್ಲರ್ಸ್ ಅಥವಾ ಎಣ್ಣೆ ಮಸಾಜು ಈ ರೀತಿ ಎಲ್ಲ ಟ್ರೀಟ್ಮೆಂಟ್ ಅನ್ನು ತಗೊಂಡಾಗ ಅದು ಗುಣ ಆಗುವುದಿಲ್ಲ. ಒಳಗಡೆಯಿಂದ ಅದು ಬಲ್ಜ್ ಏನಿದೆ ಅದು ಕಡಿಮೆ ಆಗದೆ ಅದು ಇನ್ನಷ್ಟು ಜಾಸ್ತಿಯಾಗಿ ಆ ನರದ ಮೇಲೆ ಪ್ರೆಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅವಾಗ ನಿಮಗೆ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಆದ್ಮೇಲೂ ನೀವು ಅದಕ್ಕೆ ಏನೂ ಮೆಜರ್ಸ್ ತಗೊಳ್ಳದೆ ಅದು ಹಾಗೆ ಸಾಮಾನ್ಯವಾಗಿ ಕೈ ನೋವಿದೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಅದಾದ್ಮೇಲೆ ನಿಮಗೆ ಸರ್ವೈಕಲ್ ಮೈಲೋಪತಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ಮೈಲೋಪತಿಯಲ್ಲಿ ಇಡೀ ನರ ಫುಲ್ ನಿಮಗೆ ಡ್ಯಾಮೇಜ್ ಆಗಿರುತ್ತೆ, ಹಾಗೂ ಯಾವುದೇ ಒಂದು ಮೂವ್ಮೆಂಟ್ ಮಾಡ್ಲಿಕ್ಕೂ ಆಗ್ತಿರಲ್ಲ. ಕೈಯಲ್ಲೆಲ್ಲ ಜೋಮ್ ಬರುವಂತದ್ದು, ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗ ಆಗುವಂತದ್ದು, ಮತ್ತು ಕೈಯಲ್ಲಿ ಬ್ಯಾಲೆನ್ಸೇ ಸಿಗಲ್ಲ. ನಿಮಗೇನೋ ಹಿಡ್ಕೊಂಡು ಏನೋ ಮಾಡ್ತೀರಂದ್ರೆ ಅದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಸಿಗಲ್ಲ. ಮತ್ತು ಅದೇ ರೀತಿಯಾಗಿ ನಿಮಗೆ ಮುಟ್ಟಿದ ಸ್ಪರ್ಶ ಗೊತ್ತಾಗಲ್ಲ. ಈಗ ಬಿಸಿ ಆಗಿರ್ಬೋದು, ತಂಪಾಗಿರೋ ಅದ್ರ ಡಿಫ್ರೆನ್ಸಿಯೇಷನ್ ಮಾಡಕ್ಕಾಗಲ್ಲ. ಅಂದ್ರೆ ನಿಮ್ಮ ಸೆನ್ಸೇಷನ್ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಸರ್ವೈಕಲ್ ಮೈಲೋಪತಿಯಲ್ಲಿ. ಈ ಸರ್ವೈಕಲ್ ಮೈಲೋಪತಿ ಏನಿದೆ ಇದು ಡೈರೆಕ್ಟ್ ಸರ್ವೈಕಲ್ ಡಿಸ್ಕ್ ಬಲ್ಜ್ ಆಗಿ ರ್ಯಾಡಿಕ್ಯುಲೋಪತಿ ಆಗಿ ಮೈಲೋಪತಿ ಆಗ್ಬೇಕಂತ ಇಲ್ಲ. ಕೆಲವೊಬ್ಬರಿಗೆ ಆಕ್ಸಿಡೆಂಟ್ ಆಗಿ ಅಥವಾ ಸಡನ್ ಆಗಿ ಜರ್ಕ್ ಎಲ್ಲ ಕೊಟ್ಟಾಗ ತಲೆ ಮೇಲೆ ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ಸರ್ವೈಕಲ್ ಮೈಲೋಪತಿ ಆಗುವಂತ ಸಾಧ್ಯತೆಯು ಸಹ ಇರುತ್ತೆ. ಅದಕ್ಕಾಗಿ ನಾವು ಇದು ಸರ್ವೈಕಲ್ ಡಿಸ್ಕ್ ಬಲ್ಜ್ ಅಥವಾ ರ್ಯಾಡಿಕ್ಯುಲೋಪತಿನ ಅಥವಾ ಮೈಲೋಪತಿಯನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬೇಕು. ಸ್ವಲ್ಪ ಕುತ್ತಿಗೆ ನೋವು ಶುರು ಆಗಿದೆ ಅಂತ ಹೇಳಿದ ಕೂಡಲೇ ನಾವು
ಅದು ಬಲ್ಜೆ ಆಗಿರ್ಬೋದು, ರ್ಯಾಡಿಕ್ಯುಲೋಪತಿ ಆಗಿರ್ಬೋದು ಅಥವಾ ಮೈಲೋಪತಿ ಆಗಿರ್ಬೋದು. ಸೊ ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬೇಕು. ಕೆಲವೊಬ್ಬರಿಗೆ ಕುತ್ತಿಗೆ ನೋವು ಇರಲ್ಲ, ಕೇವಲ ಕೈಯಲ್ಲಿ ಸೆಳೆತ ಇರುತ್ತೆ ಹಾಗೂ ಕೈಯಲ್ಲಿ ಜೋಮ್ ಬರುತ್ತಿರುತ್ತೆ, ಕೇವಲ ಆ ಒಂದು ಸಿಂಪ್ಟಮ್ ಇಂದನೇ ಶುರು ಆಗುತ್ತೆ. ಬಟ್ ಅವರು MRI ಮಾಡಿದಾಗ ಅಥವಾ ಇನ್ನಿತರ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಅವರಿಗೆ ಸರ್ವೈಕಲ್ ಮೈಲೋಪತಿ ಇದೆ ಅಂತ ಡಯಾಗ್ನೋಸಿಸ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಏನ್ ತೊಂದರೆ ಇದೆ ಅಂತ ಫಸ್ಟ್ ಡಯಾಗ್ನೋಸ್ ಮಾಡಬೇಕು, ಆಮೇಲೆ ಅದ ನಂತರ ಅದ್ ತಕ್ಕಾಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು. ಮತ್ತು ಇದಕ್ಕೆ ಯಾರು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಿರಲ್ವೋ ಅವರಲ್ಲಿ ಲಾಂಗ್ ಟೈಮ್ ಸರ್ವೈಕಲ್ ಡಿಸ್ಕ್ ಬಲ್ಜ್ ಇದ್ದವರಲ್ಲಿ, ಎಸ್ಪೆಷಲಿ ಯಾರಿಗೆ ತುಂಬಾ ಸಮಯದಿಂದ ಈ ಬಲ್ಜ್ ಇರುತ್ತೋ ಅವರಿಗೆ ಈ ಸೈಡ್ ಇರುವಂತ ಮಸಲ್ಸ್ ಏನಿದೆ ಅಲ್ಲಿಯೂ ಸಹ ನೋವು ಶುರು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು ಆ ನರದ ಮೇಲೆ ಪ್ರೆಸ್ ಆಗಿ ಆ ನರ ಡ್ಯಾಮೇಜ್ ಆಗಿರುತ್ತೋ, ಅದರಿಂದ ಆ ನರ ಯಾವ ಮಸಲ್ಸ್ ಗೆ ಸಪ್ಲೈ ಇರುತ್ತೋ ಅಲ್ಲಿಯ ಮಸಲ್ಸ್ ನಿಧಾನವಾಗಿ ನಿಮಗೆ ಆ ಮಸಲ್ಸ್ ಅಲ್ಲಿಯೂ ನೋವು ಕಂಡು ಬರಲು ಶುರು ಆಗುತ್ತೆ. ಅದಕ್ಕಾಗಿಯೇ ನಾವು ಈ ಒಂದು ನೋವು ಶುರು ಆದಂಗೆ ಅದಕ್ಕೆ ನಾವು ಪರಿಹಾರವನ್ನು ಕಂಡ್ಕೋಬೇಕು. ಇನ್ನೊಂದು ಕತ್ತು ನೋವಿಗೆ ತುಂಬಾ ಮುಖ್ಯವಾದ ಕಾರಣ ಅಂದ್ರೆ ಅದುವೇ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್. ಸೊ ಈ ಒಂದು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಏನಂತ ನೋಡೋದಾದ್ರೆ ಇದೊಂದು ಆಟೋ ಇಮ್ಯೂನ್ ಡಿಸೀಸ್. ಯಾವಾಗ ಈ ಒಂದು ನಮ್ಮ ಇಮ್ಯುನಿಟಿ ಏನಿದೆ, ರೋಗ ನಿರೋಧಕ ಶಕ್ತಿ ಏನಿದೆ, ಅದು ನಮ್ಮ ಸ್ಪೈನ್ ಮೇಲೆ ಅಟ್ಯಾಕ್ ಆದಾಗ ಅದನ್ನ ನಾವು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಪೈನಿನ ಬೋನ್ಸ್ ನಾನೇನು ವರ್ಟಿಬ್ರಾ ಅಂತ ಹೇಳಿದ್ದೆ, ಅಲ್ಲಿ ಅಟ್ಯಾಕ್ ಆದಾಗ ಎಸ್ಪೆಷಲಿ ಈ ಒಂದು ಸರ್ವೈಕಲ್ ರೀಜನ್ ಅಲ್ಲಿ ಏನಿದೆ ಆಂಕಲೋಸಿಂಗ್ ಅಂತ ಅದ್ರ ಅರ್ಥನೇ ಎರಡು ಒಂದು ಬೋನ್ ಘರ್ಷಣೆ ಆಗಿ ಕೂಡುವಂಥದ್ದು. ಸೊ ಆ ರೀತಿಯಾಗಿ ಆದಾಗ ನಮಗೆ ಸಾಮಾನ್ಯವಾಗಿ ಈ ಕುತ್ತಿಗೆಯನ್ನ ಮೇಲೆ ಕೆಳಗೆ ಮಾಡುವಂಥದ್ದಾಗ್ಲಿ, ಆಚೆ ಈಚೆ ಲೆಫ್ಟ್ ರೈಟ್ ಮಾಡುವಂಥದ್ದು, ಈ ತರದ್ದು ಏನು ಮಾಡಕ್ಕಾಗಲ್ಲ, ಅಷ್ಟು ಸ್ಟಿಫ್ನೆಸ್ ಈ ಒಂದು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ನಾವು ತೀವ್ರವಾದ ನೋವನ್ನು ಸಹ ಈ ಒಂದು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಕಾಯಿಲೆಯಲ್ಲಿ ನೋಡ್ಬೋದು. ಈ ರೀತಿಯಾದ ಕಾಯಿಲೆ ಆದಾಗ ತುಂಬಾ ಜನ ಇದಕ್ಕೆ ನೋವು ನಿವಾರಕ ಮಾತ್ರೆಗಳನ್ನೆಲ್ಲ ತಗೊಳ್ತಾರೆ, ಬಟ್ ಅದು ಯಾವುದೂ ಇದರಲ್ಲಿ ಪ್ರಯೋಜನವಾಗುವುದಿಲ್ಲ. ಸೊ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಆದವರಲ್ಲಿ ಕೇವಲ ಕುತ್ತಿಗೆ ಅಲ್ಲ, ಇವನ್ ಬೆನ್ನು ಸಹ ಅವರಿಗೆ ಎಫೆಕ್ಟ್ ಆಗಿರುತ್ತೆ. ಸೊ ಅವರಿಗೆ ಬಗ್ಲಿಕ್ಕೂ ಸಹ ಕಷ್ಟ ಆಗ್ತಿದೆ, ಏಳ್ಲಿಕ್ಕೂ ಸಹ ತುಂಬಾ ಕಷ್ಟ ಆಗ್ತಿರುತ್ತೆ. ಸೊ ಇದಕ್ಕೆ ನಾವು ಸರಿಯಾದ ಪರಿಹಾರವನ್ನು ಕಂಡ್ಕೊಳ್ಬೇಕು. ಕೇವಲ ನೋವಿನ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಇದಕ್ಕೆ ಪರಿಹಾರ ಸಿಗುವುದಿಲ್ಲ. ಇದಕ್ಕೆ ನಾವು ಕರೆಕ್ಟ್ ಆದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಥವಾ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅನ್ನು ತಗೊಂಡಾಗ ಇದಕ್ಕೆ ಒಂದು ಸರಿಯಾದ ಪರಿಹಾರವನ್ನು ಕಂಡ್ಕೋಬಹುದು. ನಾವೊಂದು ಈ ಕುತ್ತಿಗೆ ನೋವನ್ನು ಹೇಗೆ ತಡೆಗಟ್ಟಬೇಕಂತ ನೋಡೋದಾದ್ರೆ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ನಮ್ಮ ಪೋಸ್ಚರ್ ನ ಸರಿ ಮಾಡಬೇಕು. ಎಸ್ಪೆಷಲಿ ಯಾರು ಇವರು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ, ಯಾರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿರುತ್ತೆ ಮತ್ತು ಆಫೀಸ್ ಅಲ್ಲಿ ಎಸ್ಪೆಷಲಿ ಕಂಪ್ಯೂಟರ್ ಅಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಅವರೆಲ್ಲ ನೀವು ನೋಡಿರ್ಬೋದು, ಆ ಒಂದು ಕಂಪ್ಯೂಟರ್ ಏನಿರುತ್ತೆ ಅವರ ಐ ಲೆವೆಲ್ ಸ್ಟ್ರೇಟ್ ಆಗಿರಲ್ಲ, ಅದು ಸ್ವಲ್ಪ ಕೆಳಗಡೆ ಇರುತ್ತೆ. ಸೊ ಆದ ಕಾರಣ ಏನಾಗುತ್ತೆ, ಅವರು ಆ ತಲೆ ಬಗ್ಗಿಸ್ಬೇಕಾಗುತ್ತೆ. ಸೊ ಅದರಿಂದ ಈ ಒಂದು ಡಿಸ್ಕ್ ಬಲ್ಜ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಸಿಗುತ್ತೆ, ನಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಏರಿಸ್ಲಿಕ್ಕೆ ಆಗುತ್ತೆ. ಸೊ ಈ ರೀತಿಯ ಒಂದು ಸ್ಟ್ಯಾಂಡ್ ಅನ್ನು ತಗೊಂಡ್ಬಿಟ್ಟು ನಮ್ಮ ಐ ಸ್ಟ್ರೇಟ್ ಆಗಿ ಕಾಣಿಸುವ ಹಾಗೆ ಅದನ್ನ ಇಟ್ಕೊಂಡು ನಾವು ಈ ಒಂದು ನಮ್ಮ ಕಂಪ್ಯೂಟರ್ ವರ್ಕ್ ಆಗಿರ್ಬೋದು, ಏನೇ ವರ್ಕ್ ಆಗಿರ್ಬೋದು ಅದನ್ನ ಮಾಡ್ಬೇಕು. ಈ ರೀತಿಯಾಗಿ ನಾವು ಪೋಸ್ಚರ್ ಅನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಈ ಒಂದು ಬಲ್ಜ್ ಆಗ್ಲಿ ಕುತ್ತಿಗೆ ನೋವಿಂದ ನಾವು ದೂರವಿರ್ಬೋದು. ಎರಡನೇದು ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅದುವೇ ಎಕ್ಸಸೈಸ್. ಸೊ ಈ ಒಂದು ನೆಕ್ ಎಕ್ಸಸೈಸಸ್ ನೀವು ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು, ಅಥವಾ ಯಾರು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತಗೊಂಡಿರ್ತೋ ಅವರಿಗೆ ಸಾಮಾನ್ಯವಾಗಿ ಈ ಒಂದು ನೆಕ್ ಎಕ್ಸಸೈಸ್ ಯಾವ ರೀತಿ ಮಾಡ್ಬೇಕಂತ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಮೇಲೆ ಕೆಳಗೆ ಮಾಡುವಂತದ್ದು ಮತ್ತು ಆಚೆ ಈಚೆ ಮಾಡುವಂತದ್ದು ಮತ್ತೆ ರೊಟೇಷನ್ ಮಾಡುವಂತ, ಈ ರೀತಿಯಾಗಿ ಸಿಂಪಲ್ ಆದ ನೆಕ್ ಎಕ್ಸಸೈಸ್ ಅನ್ನು ನಾವು ದಿನನಿತ್ಯ ಮಾಡೋದ್ರಿಂದ ನಮಗೆ ಈ ಒಂದು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು ಆ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಮತ್ತು ಯಾರಿಗೆ ಒಂದು ಎಕ್ಸಸೈಸ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ, ಎಸ್ಪೆಷಲಿ IT ವರ್ಕರ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವವರು, ಅವರು ಸಾಮಾನ್ಯವಾಗಿ ಒಂದು ಡೈಲಾಗ್ ಅನ್ನು ಹೇಳ್ತಾರೆ, ನಮಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಟೈಮೇ ಸಿಗಲ್ಲ ಸರ್, ತುಂಬಾ ವರ್ಕ್ ಇರುತ್ತೆ, ಈ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ವೈ ಬ್ರೇಕ್ ಎನ್ನುವ ಒಂದು ಆಪ್ ಬರುತ್ತೆ. ಸೊ ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಿ ನಾವು ವರ್ಕ್ ಮಾಡುವಾಗನೇ ನಮಗೆ ಒಂದು 5-10 ನಿಮಿಷ ಬ್ರೇಕ್ ಸಿಕ್ಕಾಗ ಕುತ್ಕೊಂಡಲ್ಲಿಯೇ ನಾವು ಆ ಒಂದು ಎಲ್ಲಾ ಎಕ್ಸಸೈಸಸ್ ಅನ್ನ ಮಾಡಬಹುದು. ಈ ಒಂದು ಎಕ್ಸಸೈಸ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವೈ ಬ್ರೇಕ್ ಆಪ್ ಅಲ್ಲಿ ತಿಳಿಸಿದ್ದಾರೆ. ಸೊ ಅದನ್ನ ನೋಡ್ಬಿಟ್ಟು ನಾವು ಕೆಲಸ ಮಾಡುವಾಗಲೇ ನಾವು ಆ ಒಂದು ಎಕ್ಸಸೈಸ್ ಮಾಡ್ಬಿಟ್ಟು ಈ ಒಂದು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಕುತ್ತಿಗೆ ನೋವಿಂದ ನಾವು ದೂರವಿರ್ಬೋದು. ಮೂರನೇದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಅದುವೇ ನಮ್ಮ ಜೀರ್ಣಶಕ್ತಿ. ಸಾಮಾನ್ಯವಾಗಿ ಈ ಡಿಸ್ಕ್ ಬಲ್ಜ್ ಆಗಿರ್ಬೋದು, ಕುತ್ತಿಗೆ ನೋವು ಆಗಿರ್ಬೋದು ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರ್ತಿತ್ತಂದ್ರೆ 50-60 ಈ ರೀತಿ ವಯಸ್ಸಾದ ಮೇಲೆ ಈ ಒಂದು ಸಮಸ್ಯೆ ಕಂಡು ಬರ್ತಿತ್ತು. ಆದ್ರೆ ಈಗ ಒಂದು 25-30 ವಯಸ್ಸಿಗೆ ಈ ಒಂದು ಸಮಸ್ಯೆ ಎಲ್ಲರಲ್ಲೂ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಜೀರ್ಣಶಕ್ತಿ. ವಯಸ್ಸಾದಾಗ ಏನಾಗುತ್ತೆ, ನಮ್ಮ ಜೀರ್ಣಶಕ್ತಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಎಷ್ಟೇ ಒಳ್ಳೆ ಆಹಾರ ತಗೊಂಡ್ರು ನಮಗೆ ಅದು ಸರಿಯಾಗಿ ಜೀರ್ಣ ಆಗದೆ, ಸರಿಯಾಗಿ ಅಬ್ಸಾರ್ಪ್ಷನ್ ಆಗದೆ ಆ ಒಂದು ಮೂಳೆಗಳಿಗೆ ಆ ಬೇಕಾದ ಪೌಷ್ಟಿಕಾಂಶಗಳು ಸಿಗುವುದಿಲ್ಲ. ಆದ ಕಾರಣ ಈ ಒಂದು ಸವಕಳಿ ಆಗ್ಲಿ, ಮೂಳೆ ಸವಿಯೋದಾಗ್ಲಿ, ಈ ತರದ ಸಮಸ್ಯೆಗಳಾಗ್ಬಿಟ್ಟು ನಮಗೆ ಈ ಬಲ್ಜಿನ ತೊಂದರೆ ಆಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ.
ಸೊ ಅದಕ್ಕಾಗಿ ನಾವು ಫಸ್ಟ್ ಮಾಡ್ಬೇಕಾಗಿರೋದು ನಮ್ಮ ಜೀರ್ಣಶಕ್ತಿ ಸರಿ ಇದೆನೋ ಇಲ್ಲೋ ಅಂತ ನೋಡ್ಕೋಬೇಕು. ಮುಖ್ಯವಾಗಿ ಈ IT ಜಾಬ್ ಮಾಡುವವರು ಅಥವಾ ಯಾರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾರು ಈ ಕಂಪ್ಯೂಟರ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾರೋ ಅವರಿಗೆ ಈ ಒಂದು ಜಂಕ್ ಫುಡ್ಸ್ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ಸ್ ಆಗಿರ್ಬೋದು ಅದಕ್ಕೆ ತುಂಬಾನೇ ಒಲವಿರುತ್ತೆ. ಸೊ ಅದನ್ನೇ ಅವರು ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡ್ತಿರ್ತಾರೆ. ಸೊ ಈ ರೀತಿಯ ಒಂದು ಫುಡ್ ಅನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವರ ಜೀರ್ಣಶಕ್ತಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ನೋವು ಶುರು ಆದ್ಮೇಲೆ ಅವರು ಚೆನ್ನಾಗಿ ಡ್ರೈ ಫ್ರೂಟ್ಸ್ ತಿನ್ನುವಂಥದ್ದು, ಚೆನ್ನಾಗಿ ಗ್ರೀನ್ ವೆಜಿಟೇಬಲ್ಸ್ ತಿಂದ್ಬಿಟ್ಟು ಆ ಒಂದು ಮೂಳೆ ಏನ್ ಸವಕಳಿ ಆಗಿದೆ ಅದನ್ನ ಚೆನ್ನಾಗಿ ಮಾಡಿಸ್ಲಿಕ್ಕೆ ಎಲ್ಲಾ ತರದ ಆಹಾರಗಳನ್ನು ಅವರು ಸರಿಯಾಗಿ ಪಾಲನೆ ಮಾಡ್ತಾರೆ. ಬಟ್ ಅವರಿಗೆ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಮ ಜೀರ್ಣಶಕ್ತಿಯನ್ನು ಸರಿಯಾಗಿ ಮಾಡ್ಕೋಬೇಕು. ಹೇಗೆ ಸರಿಯಾಗಿ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ನಾವು ಸಿಂಪಲ್ ಆಗಿರುವಂತ ಜೀರಿಗೆ ಕಷಾಯವನ್ನು ದಿನನಿತ್ಯ ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಏನಾಗುತ್ತೆ, ನಿಧಾನವಾಗಿ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಈ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಈ ರೀತಿಯಾದ ಏನು ಸ್ಪೈಸಸ್ ಫುಡ್ ಬರುತ್ತೆ ಅದನ್ನ ನಮ್ಮ ದಿನನಿತ್ಯ ಅಡುಗೆಯಲ್ಲಿ ಆಡ್ ಮಾಡೋದ್ರಿಂದ, ಅಥವಾ ಸಿಂಪಲ್ ಆಗಿ ಸ್ವಲ್ಪ ಯಾರಿಗೆ ತುಂಬಾ ಬಾಡಿ ಹೀಟ್ ಆಗಲ್ಲ ಅವರಿಗೆಲ್ಲ ಸ್ವಲ್ಪ ಶುಂಠಿ ಕಷಾಯ ಕುಡಿಯೋದ್ರಿಂದ ಜೀರ್ಣಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಬೋದು. ಈ ರೀತಿಯಾಗಿ ಜೀರ್ಣಶಕ್ತಿಯನ್ನು ನಾವು ಜಾಸ್ತಿ ಮಾಡಾದ್ಮೇಲೆ ನಾವು ಈ ಒಂದು ಡ್ರೈ ಫ್ರೂಟ್ಸ್ ತಿನ್ನೋದಾಗಿರ್ಬೋದು, ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ನೋದಾಗಿರ್ಬೋದು, ಅಥವಾ ಪನ್ನೀರ್ ತಿನ್ನೋದಾಗಿರ್ಬೋದು, ಈ ರೀತಿಯಾದ ಕ್ಯಾಲ್ಸಿಯಂ ಜಾಸ್ತಿ ಇರುವಂತದ್ದು ಅಥವಾ ಪ್ರೋಟೀನ್ಸ್ ಜಾಸ್ತಿ ಇರುವ ಆಹಾರಗಳನ್ನು ನಾವು ತಗೊಳ್ಳಿಕ್ಕೆ ಶುರು ಮಾಡಬೇಕು. ಅದಾದ್ಮೇಲೆ ಅದು ಚೆನ್ನಾಗಿ ಅಬ್ಸರ್ವ್ ಆಗ್ಬಿಟ್ಟು ಅವಾಗ ಈ ಒಂದು ಮೂಳೆಗಳು ಏನು ಸವಕಳಿ ಆಗುತ್ತೆ ಅದನ್ನ ತಡೆಗಟ್ಬಿಟ್ಟು ನಮಗೆ ಈ ಒಂದು ಡಿಸ್ಕ್ ಬಲ್ಜ್ ಆಗಿರ್ಬೋದು ಅಥವಾ ಕುತ್ತಿಗೆ ನೋವಾಗಿರ್ಬೋದು ಈ ರೀತಿಯ ಸಮಸ್ಯೆಯನ್ನು ಬರದೇ ಇರುವ ಹಾಗೆ ನಾವು ತಡೆಗಟ್ಟಬಹುದು. ಸೊ ಈ ರೀತಿಯಾಗಿ ನಾವು ನಮ್ಮ ಪೋಸ್ಚರ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು ಮತ್ತು ನಮ್ಮ ಆಹಾರ ಪದ್ಧತಿಗಳಾಗಿರ್ಬೋದು ಇದನ್ನು ಸರಿಯಾಗಿ ಫಾಲೋ ಮಾಡೋದ್ರಿಂದ ಸರ್ವೈಕಲ್ ಡಿಸ್ಕ್ ಬಲ್ಜ್ ಆಗಿರ್ಬೋದು ಅಥವಾ ಕುತ್ತಿಗೆ ನೋವು ಇದನ್ನು ಬರದೇ ಇರುವ ಹಾಗೆ ನಾವು ತಡೆಗಟ್ಬಿಟ್ಟು ಆರೋಗ್ಯವಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.